ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಸೊ ಅದು ಏನು ಹೇಳ್ತೀನಿ ಅಂತ ವೀಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆನ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಅನಿಕೇತ್ ಅವರ ಎಂಗೇಜ್ಮೆಂಟ್ ದಿನದಲ್ಲಿ ಮೀಡಿಯಾದವರು ಅವರ ಎಂಗೇಜ್ಮೆಂಟಿಗೆ ಹೋಗ್ತಾರೆ. ಸೊ ಅಲ್ಲಿ ಕೇಳುವಂಥ ಪ್ರಶ್ನೆ ಏನು, ಅವರು ಏನು ಉತ್ತರ ಕೊಟ್ಟರು ಅನಿಕೇತ್ ಅವರು, ಓಕೆ, ಮತ್ತು ಮುಖವಾಡ ಕಳಿಸಿ ಬಿಡುತ್ತಾ ಅನಿಕೇತ್ ಅವರ ಎಂಗೇಜ್ಮೆಂಟಲ್ಲಿ ಕ್ಯಾನ್ಸಲ್ ಆಗುತ್ತಾ ಏನು ಅನ್ನೋದು ಅಂತ ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ಸೊ ಏನಪ್ಪ ಅಂತಂದರೆ ನಾನು ಹೇಳ್ತೀನಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟು ಮೀಡಿಯಾದವ್ರು ಕ್ವಶನ್ನ ಏನು ಕೇಳ್ತಾರಪ್ಪ ಅಂತಂದರೆ, ನೀವು ಮದುವೆ ಆಗ್ತಿರೋ ಹೆಣ್ಣು ಏನಿದ್ದಾರೆ ನೋಡಿ, ಹಂಗಂದರೆ ಇವ್ರನ್ನ, ಈ ಹೆಣ್ಣಿನ ಮದುವೆ ಮಾಡ್ಕೊಂಡ್ರೆ ನೀವು ಎಷ್ಟು ಕೋಟಿ ಆಸ್ತಿನ ಓನರ್ ಆಗ್ತೀರಾ ಅಂತಲೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಆವಾಗ ಇಲ್ಲಿ ಏನೋ ಮನೆಯವರು ಹೇಳ್ತಾರೆ, ಈ ಎಂಗೇಜ್ಮೆಂಟ್ ದಿನ ಈ ಪ್ರಶ್ನೆ ಯಾಕೆ ಅಂತ ಮೀಡಿಯಾದವರು ಕೂಡ ಹೇಳ್ತಾರೆ. ಸೊ ಇದೊಂದು ಕ್ರೂಷಲ್ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನನ್ನು ಕೇಳ್ತಾರೆ ಅಂತ ನೋಡೋಣ. ಏನಪ್ಪ ಅಂತಂದರೆ, ಇನ್ನೊಂದು ಪ್ರಶ್ನೆ ಕೇಳಿದ್ರು ಮೀಡಿಯಾದವರು, ಏನಪ್ಪ ಅಂತಂದರೆ, ವಿವೇಕ್ ಸರ್ ಆದರ್ಶಗೋಸ್ಕರ ಬಡವರ ಹುಡುಗಿನ ಮದುವೆ ಆದರು, ಹಂಗಂದ್ರೆ ಗೌರಿನ ಮದುವೆ ಆದರು, ಆದರೆ ನೀವು ಯಾಕೆ ಲೆಕ್ಕಾಚಾರ ಪ್ರಕಾರ ಶ್ರೀಮಂತ ಹುಡುಗಿನ ಮದುವೆ ಆಗ್ತಿದ್ದಾರಾ ಅಂತ ಕೇಳಿದಾಗ ಅನಿಕೇತ್ ಅವರ ಮುಖ ಎಲ್ಲ ಫುಲ್ ಬ್ಲಾಸ್ಟ್ ಆಗಿತ್ತು. ಹಂಗಂತಂದರೆ ಇಲ್ಲಿ ನಾನು ಇಮೇಜ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಯಾವ ಥರ ಆಗಿದೆ ಅನಿಕೇತ್ ಅವರ ಮುಖ ಅಂತಂದರೆ ಆ ಥರ ಆಗಿದೆ. ಸೊ ಮತ್ತೊಂದು ಏನಪ್ಪ ಹೇಳ್ತಾರೆ, ಆ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರಪ್ಪ ಅಂತಂದರೆ, ಫುಲ್ಲು ಸೈಲೆಂಟ್ ಆಗಿಬಿಡ್ತಾರೆ ಇಡೀ ಮನೆಯವರು ಕೂಡ. ಸೊ ಆವಾಗ ಮತ್ತೆ ಮೀಡಿಯಾದವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಬಡ ಸೊಸೆಗೂ ಹಾಗೂ ಶ್ರೀಮಂತ ಸೊಸೆಗೂ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಸೊ ಆವಾಗ ಇಲ್ಲಿ ಉತ್ತರನ ಹುಡುಕಾಡ್ಕೊಂಡು ಬಂದರೂ ಕೂಡ ಸಿಗೋದಿಲ್ಲ, ಆ ಥರ ಪ್ರಶ್ನೆ ಕೇಳಿ ಸಿಕ್ಕಾಕೊಂಡಿದ್ದಾರೆ ಅನಿಕೇತರು. ಸೊ ಏನೋ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಕೂಡ ಆಗ್ಬೋದು, ಏನೋ ಗೊತ್ತಿಲ್ಲ. ಸೊ ಆ ಕಡೆ ಗೌರಿಯವರು ಕೂಡ ಆ ಕಡೆ ಸಾಕ್ಷಿನ ಕಲೆ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಮೋನಿಕಾ ಹಾಕೋರೋಗೋಸ್ಕರ, ಸೊ ಅವ್ರನ್ನ ಉಳಿಸ್ಕೊಳ್ಳೋಗೋಸ್ಕರ. ಈ ನೆಕ್ಸ್ಟ್ ವೀಡಿಯೋನಲ್ಲಿ ಕೂಡ ಬಿಡ್ತೀನಂತ ಏನನ್ನೋದು ಈ ವಿಡಿಯೋ ನೋಡೋಕೆ ಥ್ಯಾಂಕ್ಸ್ ಹೇಳುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಬಾಯ್.